ನೈಸ್ಗೆ ಕೆಂಪಗಾಗ್ಬಿಡ್ತದೆ. ಅದಕ್ಕೆ ಮುಟ್ಬಾರ್ದು. ಯಾವ ತಗೊಂತ ಇದೆಯಾ ಮಯೂರ್? ಓರಿಯೋ ಐಸ್ ಕ್ರೀಮ್. ಓರಿಯೋ ಏನು ತಗೊಂಡು ಅದನ್ನು ಫ್ರೂಟಿಗೆ ತಗೊಳ. ಯಾವ ಹಾಯ್ ಲೋಹಿತ್, ನೀನು ಯಾವ್ದು ಹೇಳಿದ್ಯಾ? ಸ್ಟ್ರಾಬೆರಿ. ಕೈಯಾಗಿ ಇಟ್ಕೋ ಗ್ಲಾಸ್ ಇಲ್ಲ ಅಂದ್ರೆ ಅಮ್ಮ. ಫಸ್ಟ್ ಸ್ಪೂನಲ್ಲಿ ಇದ್ರಲ್ಲಿ ಕುಡೀರಿ, ಸ್ಟ್ರಾನಲ್ಲಿ. ಆಮೇಲೆ ಕೈಯಾಗಿ ಇಟ್ಕೊಮ್ಮ ಕುಚ್ಚೆ. ಮಯೂರ್ ತೊಡೆ ಮೇಲೆ ಇಕ್ಕೋ. ಹಂಗೆ ಕುಡಿ. ನೀನು ಹಿಡ್ಕೊಮ್ಮ, ಗ್ಲಾಸ್ ಹೋಲ್ಡ್ ಮಾಡಿ ಟೈಟಾಗಿ. ಹಂಗೆ ಗಟ್ಟಿಗೆ ಹಿಡ್ಕೊ ಗ್ಲಾಸ್. ಚೆನ್ನ ಮೆತ್ತ ಕುಡಿ, ಸ್ವಲ್ಪ ಸ್ವಲ್ಪನೇ ಕುಡಿ. ಚೆನ್ನ ಚೆನ್ನಾಯ್ತಲ್ಲ? ಸ್ಪೂನಾಗ ಎತ್ಕೊಂತೀನದು ಐಸು. ಹಾಂ ಸರಿ ಕುಡಿ. ನಾವು ಹೆಂಗೈತೆ? ಚೆನ್ನಾಯ್ತಲ್ಲ? ಓ ಗ್ಲಾಸ್ ಇದ್ರ ಮೇಲೆ ಇಕ್ಕಿ ಇವಾಗ ಸ್ಪೂನಾಗ ತಿನ್ನೋಂಗಿದ್ರಮ್ಮ. ನೋಡು ಪಪ್ಪ ಲೈಮ್ ಇದು ತಗೊಂಡೈತೆ ಮಿಂಟು. ಮಿಂಟು ನಿಂಗೆ ಉಂಟಂತ ಕೇಳಿಸ್ತಾ? ಗ್ರೀನ್ ಜ್ಯೂಸ್ ಮಾಡಿಕೊಟ್ರೆ ಕುಡಿಯೋದಕ್ಕೆ ಎಷ್ಟು ಮಾತಾಡ್ತೀರಾ? ಇಲ್ಲಿ ಬಂದ್ಬಿಟ್ಟು ಗ್ರೀನ್ ಜ್ಯೂಸೇ ತಗೊಂಡಿದ್ದೀರಾ? ಹಾಂ ಇನ್ಮೇಲೆ ನಿನ್ನ ವಿಡಿಯೋ ರೆಕಾರ್ಡ್ ಮಾಡಲ್ಲ ರೀ. ಜಾಸ್ತಿ ಮಾತಾಡ್ತೀಯ ನೀನು. ಯಾಕ ಮಯೂರ್ 4 ಜನ ಫಸ್ಟ್ ಟೈಮ್. ಎಂಥ ಕೆಲಸ ಆಯಿತು. ಜ್ಯೂಸೆಲ್ಲ ಕುಡ್ಕೊಂಡು ಬಂದ್ರಿ. ಅಲ್ಲಿ ಮನೆಗೆ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೀರಿ. ಅವ್ರ ಗ್ಲಾಸ್ ಎತ್ತಿಡ್ಬೇಕಂದ್ರೆ ನೋಡಿ ಎತ್ತಿಟ್ಟಿದ್ರೆ ಸರಿ, ಇಲ್ಲ ಅಂದರೆ ಏನು ಮಾಡೋದು? ಶಿಟ್. ನಾನು ಇನ್ನೇನಕ್ಕೆ ಪರ್ಸೆಲ್ಲ ಬೇಡ ಅಂತ ಹಂಗೆ ಹೋದೆ. ಪರ್ಸನ್ನು ತೊಗೊಂಡೋಗ್ರೆ ಪರ್ಸಲ್ಲಾದರೂ ಹಾಕ್ಕೊತಾ ಇದ್ದೆ. ಟೇಬಲ್ ಮೇಲೆ ಇಟ್ಟಿದ್ದೆ ಕೀ. ಈ ಮಕ್ಕಳು ಅದಕ್ಕೆ ಹೇಳೋದು ನಾನು ಎಲ್ಲಾನ ಕರ್ಕೊಂಡೋದಾಗ ಕೈ ಸುಮ್ಮನೆ ಇರಬೇಕು ಅಂತ. ನೀನು ಅದ್ರ ಮೇಲೆ ಪೇಪರ್ ಕೀಳ್ತಾ ಇದ್ದೆ ತಾನೆ? ಅವನಿಗೆ ಕೊಟ್ಟಿಲ್ಲ, ಅವ್ನು ಕೀಳ್ತಾ ಇದ್ದ. ನೀನು ಹೇಳಿದ್ರೆ ಹಂಗೆ ಅವ್ನು ಕೆಳಗೆ ಇಟ್ಕೊಂಡ್ಬಿಟ್ಟ ಕೀಲ. ಎಲ್ಲಿಕ್ಕಿದ್ದೆ? ಚೇರ್ ಮೇಲೆ ಇಕ್ಕಿದ್ದ, ಟೇಬಲ್ ಮೇಲೆ ಇಕ್ಕಿದ್ದ? ನನಗೆ ಬರಬೇಕಂದ್ರೆ ಟೇಬಲ್ ಮೇಲೆ ಕೀ ಕಾಣಿಸ್ಲೇ ಇಲ್ಲ. ಇಲ್ಲಾಂದರೆ ನಾನು ನೋಡ್ತಾ ಇದ್ದೆ ಮಯೂರ್. ಕೀ ಸಿಕ್ಕಿದ್ರೆ ನಿಜ ಇವಾಗ ಒಂದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್. ನನಗೆ ಕೀ ಸಿಕ್ಕಬೇಕು ಅಷ್ಟೇ. ಪ್ಲೀಸ್ ಕೀ ಸಿಕ್ಲಿ ಗಾಡ್ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ಕೀ ಕೆಳಗೆ ಬಿದ್ದೋಗಿ ಸೌಂಡ್ ಬಂತು, ಅದು ಇದು ಅಂತೆಲ್ಲ. ನಾನು ಅಂಗಡಿಯವ್ರಿಗೆ ಯಾರಿಗಾರು ಸಿಕ್ಬಿಟ್ಟು ಎತ್ತಿಟ್ಟಿದ್ರೆ ಸರಿ, ಇಲ್ಲ ಅಂದ್ರೆ ಏನು ಮಾಡೋದು ಇವಾಗ? ಎತ್ತಿಕ್ಕಿದ್ನಾ? ಅಯ್ಯೋ ಅಮ್ಮ ಸಿಕ್ಕಿಲ್ಲ ಅಂದಿದ್ರೆ ಯಾರ್ದು ಗೊತ್ತಿಲ್ಲ. ಯಾಕೆ ಇಷ್ಟೊತ್ತು? ಥ್ಯಾಂಕ್ ಗಾಡ್, ಕೊನೆಗೂ ಕೀ ಸಿಕ್ತು. ಬಚಾವ್ ಮಯೂರ್ ಬಚಾವ್. ಹಾಂ ನಿಮ್ಗಿತ್ತು. ಪಪ್ಪ ಬಂದು ನನ್ನ ಹಿಡಿಬೇಕಿತ್ತು, ನಾನು ನಿಮ್ದು ಹಿಡ್ದಿರೇನಿ. ಹಾಂ ಯಾರು ಆಡಿದ್ರು ಏನು? ಅಮ್ಮ ಫೋನಲ್ಲಿ ಬ್ಯುಸಿ. ಸರ್ಪ್ರೈಸ್ ವಿಸಿಟ್. ಹೆಂಗೆ ನಾನು ಬರ್ತೀನಿ ಅಂತ ಅಂದ್ಕೊಂಡಿದ್ರಾ? ಇಲ್ಲ, ಹಂಗೆ ನಾನು ಹೇಳಲ್ಲ ಕೇಳಲ್ಲ ಬಂದಿದ್ದೀನಿ. ಇವಾಗೇನು ಬರಬಾರ್ದೇನಪ್ಪ? ನಾನು ನಮ್ಮ ಮಾಮನ ಮೇಲೆ ಕೋಪ ಮಾಡ್ಕೊಂಡು ಬಂದಿದ್ದೀನಿ. ಅವ್ರನ್ನ ಬೇಡ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಏನು ಸೇರಿಸ್ಕೊತ ಇದೆಯಾ, ಓಡಿಸ್ತಾ ಇದೆಯಾ? ಹಾಂ ಏನಪ್ಪ? ಅಲ್ಲಿ ಏನು ಸುಮ್ಮನೆ ಇರೋದು ನಿಜವಾಗ್ಲೂ? ಹಾಂ ಇವಾಗೇನು ಸೇರಿಸ್ಕೊಂತೀಯ, ಓಡಿಸ್ತೀಯಾ? ಹುಡುಗರೇನು ಅವರೇ ನೋಡ್ಕೊಂತೀನಿ ಅಂದವ್ರೆ, ಅಲ್ಲೇ ಬಿಟ್ಟು ಬಂದಿದ್ದೀನಿ. ಹಾಂ
ನಾನು ಒಬ್ಳೇ ಬಂದಿರೋದು, ನೀನು ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅಂತ ಹೇಳಿದ್ದೀನಿ. ಗಾಡಿ ಒಳಗಿತ್ತು ಹೆಲ್ಮೆಟ್ಟು, ಗಾಡಿ ಹಂಗೆ ಎತ್ಕೊಂಡು ಬಂದಿದ್ದೆ ಕೆಲಸ. ಕ್ರಾಸ್ ವರ್ಕ್ ಬಂದ್ರಲ್ಲ, ಆಮೇಲೆ ಆ ಕಡೆ ತಿರ್ಕೊಂಬಿಟ್ರು ನೀವು, ಬನಶಂಕರಿ ರೂಟಿಗೆ ತಿರ್ಕೊ, ಆ ಕಡೆ ಒಳಗೆ ತಿರ್ಕೊ. ಆ್ಯಕ್ಚುಲಿ ಈ ಡ್ರೆಸ್ಸು ಟೈಟ್ ಆಗಿಬಿಟ್ಟಿತ್ತು ತೊಗೊಂಡಿದ್ದು, ಅದಕ್ಕೋಸ್ಕರ ಇದನ್ನು ಎಕ್ಸ್ಚೇಂಜ್ ಮಾಡೋಣ ಅಂತ ಬಂದಿದ್ದೀವಿ. ಇವಾಗ ನೋಡ್ತಾ ಇದ್ದಾರೆ ಡ್ರೆಸ್ ಯಾವ್ದು ಬೇಕು ಅಂತ ಅಂದ್ಬಿಟ್ಟು. ದಪ್ಪ ಇರೋರ್ಗಂತೂ ಸೈಜ್ ನಾವು ಇದು ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲಿ ಚೆನ್ನಾಗಿದೆ ಮೆನ್ಸ್ ವೇರ್ ಎಲ್ಲ ಬಟ್ಟೆಗಳು ಸಿಗ್ತವೆ, ದೊಡ್ಡವರು ಬಟ್ಟೆಗಳು, ಚಿಕ್ಕ ಮಕ್ಕಳ ಬಟ್ಟೆಗಳೆಲ್ಲ ತುಂಬ ಚೆನ್ನಾಗಿದೆ. ನಾನು ಇದಕ್ಕೆ ಮುಂಚೆ ಕೂಡ ಇಲ್ಲಿ ತೊಗೊಂಡಿದ್ದೀನಿ. ಬ್ರೋ ಅಡ್ಡ ಅಂತ ಶಾಪ್ ನೇಮ್.